ನಿಜವಾಗಿಯೂ ಕರ್ನಾಟಕ ಮತ್ತು ಕನ್ನಡಿಗರ ಪಾಲಿಗೆ ಅತ್ಯಂತ ಕರಾಳ ಶುಕ್ರವಾರ ಅಂತಲೇ ಹೇಳ್ಬೋದು. ಕನ್ನಡದ ಅದ್ಭುತವಾಗಿರ್ತಕ್ಕಂತಹ ಸಿರಿಕಂಠವಾಗಿದ್ದಂತಹ ನಮ್ಮ ಕನ್ನಡದ ರಾಯಭಾರಿಯ ಹಾಗೆ ಇದ್ದಂತಹ ಹೆಸರಾಂತ ನಿರೂಪಕಿ ಆಗಿದ್ದಂತಹ ಅಪರ್ಣಾ ಅವರು ನಮ್ಮೆಲ್ಲರನ್ನ ಬಿಟ್ಟು ಅಗಲಿದ್ದಾರೆ. ಈ ಒಂದು ಸುದ್ದಿ ಗೊತ್ತಾದ ತಕ್ಷಣ ಗುರುವಾರ ರಾತ್ರಿಯ ವೇಳೆಗೆ ಅವರು ಇಹಲೋಕ ತ್ಯಜಿಸಿದ್ದಾರೆ ಅಂಥೇಳಿ ಅವರ ಪತಿಯವರಾದಂತಹ ನಾಗರಾಜ್ ವಸ್ತಾರೆ ಅವರು ಅದನ್ನು ಪ್ರಕಟಪಡಿಸಿದಂಥ ಸಂದರ್ಭದಲ್ಲಿ ಎಲ್ಲ ಕನ್ನಡಿಗರಿಗೂ ಸಹಿತ ಒಂದು ರೀತಿಯ ಬರಸಿಡಿಲು ಬಿಡಿದ ಹಾಗಾಯಿತು. ಯಾಕೆ ಅಂತಂದರೆ ಅಪರ್ಣಾ ಅವರ ನಿರಂತರವಾಗಿರ್ತಕ್ಕಂತಹ ಆ ಜೀವನೋತ್ಸಾಹ, ಆ ಲವಲವಿಕೆ, ಆ ನಗು, ಜೀವನವನ್ನು ಯಾವ ರೀತಿ ನಾವು ಪ್ರತಿ ಕ್ಷಣವನ್ನು ಅನುಭವಿಸಬೇಕು ಅನ್ನೋದನ್ನು ಇಡೀ ನಾಡಿಗೆ ಹೇಳ್ತಾ ಇದ್ದಂತಹ ಅಪರ್ಣಾ ಅವರು ಈ ನಿರೂಪಣೆಯ ಮೂಲಕ ಭಾಷೆಯನ್ನು ಎಷ್ಟರ ಮಟ್ಟಿಗೆ ಸಮೃದ್ಧಗೊಳಿಸ್ಬೋದು, ಶ್ರೀಮಂತಗೊಳಿಸ್ಬೋದು ಅನ್ನೋದೆಲ್ಲವನ್ನೂ ಸಹಿತ ಇಡೀ ಕನ್ನಡಿಗರಿಗೆ ಮನವರಿಕೆ ಮಾಡಿಕೊಟ್ಟಂತಹ ಅಪರ್ಣಾ ಅವರು ಈ ರೀತಿ ಅವರು ಅಕಾಲಿಕವಾಗಿ ಅಗಲು ಹೋಗ್ತಾರೆ ಅನ್ನುವಂಥದ್ದು ಯಾರಿಗೂ ಕೂಡ ಸಹಿಸಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ವಿಚಾರ. ಆದರೆ ಅವರು ಒಂದು ದೊಡ್ಡ ಪಾಠವನ್ನು, ದೊಡ್ಡ ಆದರ್ಶದ ಒಂದು ಮಾರ್ಗವನ್ನು ಕನ್ನಡಿಗರೆಲ್ಲರಿಗೂ ಸಹಿತ ಬಿಟ್ಟು ಹೋಗಿದ್ದಾರೆ. ಅಪರ್ಣಾ ಅವರ ಮಾತುಗಳಲ್ಲಿ ಕನ್ನಡವನ್ನು ಕೇಳೋದೇ ಒಂದು ದೊಡ್ಡ ಸೊಗಸು. ನಮ್ಮ ರಾಜ್ಯ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅನೇಕ ದಶಕಗಳಿಂದ ಆ ಕಾರ್ಯಕ್ರಮಗಳಿಗೆ ಧ್ವನಿಯಾಗಿದ್ದಂಥವರು ಅಪರ್ಣಾ ಅವರು ನಿರಂತರವಾಗಿ ಅವರ ಧ್ವನಿಯ ಮೂಲಕ ಕನ್ನಡ ನಾಡಿನ ಎಲ್ಲರ ಮನಗಳಲ್ಲಿ ನಿರಂತರವಾಗಿ ಅವರು ಇರ್ತಾರೆ. ಅವರು ಯಾವೆಲ್ಲ ಆದರ್ಶಗಳನ್ನು ಹಾಕ್ಕೊಟ್ಟು ಹೋಗಿದ್ದಾರೆ ಅದನ್ನು ನಾವೆಲ್ಲರೂ ಕೂಡ ಪಾಲನೆ ಮಾಡಬೇಕಾಗಿರ್ತಕ್ಕಂಥ ಅಗತ್ಯ ಇದೆ. ಇವತ್ತು ಅಪರ್ಣಾ ಅವರು ದೈವಾಧೀನರಾಗಿರುವಂತಹ ಈ ಸಂದರ್ಭದಲ್ಲಿ ನಾವು ನಮ್ಮ ಪಬ್ಲಿಕ್ ಪವರ್, ಜಾಗೃತಿ ನ್ಯೂಸ್ ಮಾಧ್ಯಮಗಳ ಮೂಲಕ ಮತ್ತು ಕನ್ನಡಿಗರ ಒಂದು ಪ್ರತಿನಿಧಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇರತಕ್ಕಂತಹ ನಮ್ಮ ಕನ್ನಡಿಗರ ವಿಜಯ ಸೇನೆಯ ಎಲ್ಲ ಸೇನಾನಿಗಳು, ರಾಜ್ಯಾಧ್ಯಕ್ಷರಿಂದ ಆದಿಯಾಗಿ ಎಲ್ಲ ಸೇನಾನಿಗಳು ಸಹಿತ ಇವತ್ತು ನಾವು ಅಪರ್ಣಾ ಅವರಿಗೆ ಭಾವಪೂರ್ಣವಾಗಿರುವಂತಹ ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಅಪರ್ಣಾರವರ ಈ ಒಂದು ಅಕಾಲಿಕ ಮರಣ ಕರ್ನಾಟಕ ರಾಜ್ಯಕ್ಕೆ ಬರಸಿಡಿಲು ಬಡಿದಂತಾಗಿದೆ. ಕರ್ನಾಟಕದ ಭಾಷೆಯನ್ನು, ಕನ್ನಡ ಭಾಷೆಯನ್ನು ಬಹು ಎತ್ತರಕ್ಕೆ, ತನ್ನ ಮಾತಿನ ಮುಖಾಂತರ ಎತ್ತರಕ್ಕೆ ಕೊಂಡೊಯ್ಯುವಂತಹ ನಿರೂಪಕಿ ಇದ್ದರೆ ಬಹುಶಃ ಅದು ಅಪರ್ಣವರು ಮಾತ್ರ. ಹಿರಿಯರಿರಲಿ, ಕಿರಿಯರಿರಲಿ, ಯಾರೇ ಇದ್ದರೂ ಸಹ ಅವರ ಭಾಷೆಯನ್ನು ಕೇಳಲಿಕ್ಕೆ ಒಂದು ಆನಂದ ಆಗ್ತಿತ್ತು. ಅಂತಹ ಧ್ವನಿಯನ್ನು ಇವತ್ತು ನಾವು ಬಹಳ ಸಂಕಟದಿಂದ ನಾವೆಲ್ಲರೂ ಸಹ ಮಿಸ್ ಮಾಡ್ಕೊತಾ ಇದ್ದೇವೆ. ಅಪರ್ಣರವರು ಮತ್ತೊಮ್ಮೆ ಹುಟ್ಟಿ ಬರಲಿ, ಈ ಕರ್ನಾಟಕ ರಾಜ್ಯಕ್ಕೆ ಹೆಣ್ಣು ಮಗಳಾಗಿ ಧೀಮಂತ ಕನ್ನಡತಿಯಾಗಿ ಹುಟ್ಟು ಬರಲಿ ಎನ್ನುವಂಥದ್ದು ನಮ್ಮ ಕನ್ನಡಿಗರ ವಿಜಯ ಸೇನೆಯ ಒಂದು ಆಶಯ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಭಗವಂತ ಅವರ ಸಾವಿನ ನೋವನ್ನು ತುಂಬುವಂತಹ ಶಕ್ತಿಯನ್ನು ಅವರ ಕುಟುಂಬ ಸದಸ್ಯರಿಗೆ ತುಂಬಲಿ ಅಂತ ನಾನು ನನ್ನ ಸಂತಾಪವನ್ನು ವ್ಯಕ್ತಪಡಿಸ್ತೇನೆ. ಈಗ ನಮ್ಮನ್ನು ಆಗಲಿರುವಂತಹ ಅಪರ್ಣಾ ಅವರ ಸ್ಮರಣಾರ್ಥ 1 ನಿಮಿಷ ಮೌನದ ಮೂಲಕ ಅವರಿಗೆ ನಾವು ಶ್ರದ್ಧಾಂಜಲಿಯನ್ನು ಸಮರ್ಪಣೆಯನ್ನು ಮಾಡೋಣ.
ಜ್ಯೋತಿರ್ಗಮಯ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ